ಸರ್ ನಿನ್ನೆ ಈಗ ಮಾದೇವಪ್ಪ ಅವ್ರ ಮನೆಯಲ್ಲಿ ಮತ್ತೆ ಸಭೆ ಸೇರಿದ್ವಿ ಸರ್. ಏನ್ ಸರ್ ಸರಣಿ ಸಭೆಗಳು ಮಾಡ್ತಾ ಇದ್ರು, ನಮ್ಗೆ ಭಾರಿ ಕುತೂಹಲ. ಈ ವರ್ಗೀಕರಣ ವಿಷಯದಲ್ಲಿ ನಾವೆಲ್ಲ ಕನ್ಸೆನ್ಸಲ್ಲಿ ಮಾಡಿ 101 ಜಾತಿಗಳಿದೆ, ನಾವೆಲ್ಲ ಒಟ್ಟಾಗಿ ಸೇರಿ ಇದನ್ನು ತೀರ್ಮಾನ ಮಾಡಬೇಕು. ದತ್ತಾಂಶ ಕಂಡುಹಿಡಿಬೇಕು. ದತ್ತಾಂಶ ಯಾವ ರೀತಿ ಕಂಡುಹಿಡಬೇಕು, ವೈಜ್ಞಾನಿಕವಾಗಿ ಅದನ್ನು ಅಧಿಕಾರಿಗಳು ಮಾಡಬೇಕಾಗ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ನಾಗಮೋಹನ್ ದಾಸ್ ಅವ್ರನ್ನ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ. ಆದರೆ ದತ್ತಾಂಶ ಆದಷ್ಟು ಬೇಗ ಸರ್ಕಾರ ಒದಗಿಸ್ಬೇಕು. ಮಹದೇವಪ್ಪನವ್ರ ಜವಾಬ್ದಾರಿ ಹಾಕಿದ್ದೀನಿ. ನಾವು ಸೇರಿದ ಮೂಲ ಉದ್ದೇಶ ನಾವೆಲ್ಲ ಒಟ್ಟಿಗೆ ಯಾರ್ಯಾರಿಗೆ ಏನು ಬರಬೇಕು ಆ ಜನಸಂಖ್ಯೆ ಆಧಾರವಾಗಿ ಹಂಚಿಕೊಂಡು ಇದನ್ನು ಫೈಸಲು ಮಾಡಿಕೊಳ್ಬೇಕು ಅನ್ನೋದೇ ಮೂಲ ಉದ್ದೇಶ. ಮತ್ತು ಗ್ರಾಮ ಪಂಚಾಯತಿ, ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಚುನಾವಣೆಗಳು ಬರ್ತವೆ, ಅದರಲ್ಲಿ ನಾವು ತಯಾರಾಗಬೇಕು ಅನ್ನೋ ವಿಷಯ ಬಹಳ ಮುಖ್ಯವಾಗಿ ಮಾತಾಡಿದ್ದೀವಿ. ಹೆಚ್ಚಿನ ಸೀಟ್ ಕೇಳಿದ್ದಾರೆ ಸರ್ ನೀವು? ಸೀಟುಗಳು ಕೇಳೋ ವಿಷಯ ಅಲ್ಲ, ಎಲೆಕ್ಷನ್ ನಾವು ತಯಾರಾಗಬೇಕು, ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ. ಅದರ ಜೊತೆಗೆ ಇವಾಗ ಇದರದ್ದು ಮುಖ್ಯವಾಗಿ ವರ್ಗೀಕರಣದ ಬಗ್ಗೆ ನಮ್ಮ ಕೆಲವು ಹೋರಾಟ ಸಮಿತಿಗಳು ಸತ್ಯಾಗ್ರಹ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಪ್ರೆಸ್ಗೆ ಹೋಗ್ತಾ ಇದ್ದಾರೆ. 30 ವರ್ಷ ಹೋರಾಟ ಮಾಡಿದ್ದಾರೆ. 3 ದಿನಕ್ಕೋ 30 ದಿನಕ್ಕೋ 3 ತಿಂಗಳಿಗೋ ನಾವು ಮಾಡೋದಕ್ಕೆ ಕಾತರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅವ್ರಿಗೇನು ಮನವಿ ಮಾಡ್ತೀನಿ ಅಂದರೆ, ಸ್ವಲ್ಪ ಸಮಾಧಾನವಾಗಿರಿ, ಆದಷ್ಟು ಬೇಗ ಮಾಡ್ತೀವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿರುವಾಗ ಯಾರೂ ತಡೆಯೋಕ್ಕಾಗೋದಿಲ್ಲ. ಸರ್ಕಾರ ಬದ್ಧವಾಗಿದೆ. ಅದುವರೆಗೂ ಸ್ವಲ್ಪ ಸಮಾಧಾನವಾಗಿ ಜವಾಬ್ದಾರಿಯಾಗಿರುವಂಥ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಹದೇವಪ್ಪನವ್ರನ್ನಾಗಲಿ, ಪರಮೇಶ್ವರ್ ಅವ್ರನ್ನಾಗಲಿ ಯಾರನ್ನು ಕೂಡ ವಿನಾಕಾರಣವಾಗಿ ಟೀಕೆ ಮಾಡೋದು ಬೇಡ. ಅವರೆಲ್ಲ ಒಟ್ಟಿಗೆ ಇದ್ದಾರೆ. ಈಗ ಅವರೇ ಲೀಡ್ ತಗೊಂಡು ಮಹದೇವಪ್ಪನವ್ರು ಮಾಡೋವಂಥ ಕಾಲದಲ್ಲಿ ಅವ್ರನ್ನ ಮಾತಾಡೋದು ಸರಿ ಇಲ್ಲ. ಬೇಡಪ್ಪ ಮಾತಾಡೋದು ಯಾರನ್ನು, ಅದು ಬಿಟ್ಬಿಡಿ, ಸರ್ಕಾರ ಮಾಡ್ತೀವಿ, ನೀವು ಸಹಕಾರ ಕೊಡಿ, ಇಷ್ಟೇ.